ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೂರಾರು ಕೋಟಿ ಹಗರಣದಲ್ಲಿ ಸಿಲುಕಿ ಸಾರ್ವಜನಿಕವಾಗಿ ಕೇಳಿಸುತ್ತಿರುವ ಮತ್ತೊಬ್ಬ ರಾಜಕಾರಣಿ ಹೆಸರೇ ಶಾಸಕ ಬಸನಗೌಡ ದದ್ದಲ್. ಈ ದದ್ದಲ್ ರಾಯಚೂರು ಗ್ರಾಮೀಣ ಕ್ಷೇತ್ರದ ಸಿಟ್ಟಿಂಗ್ ಎಂಎಲ್ಎ. ಇವರು ಮಾಜಿ ಸಚಿವ ನಾಗೇಂದ್ರ ಅವರ ಗರಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸರ್ಕಾರವನ್ನೇ ಅಲುಗಾಡಿಸುತ್ತಿರುವಷ್ಟು ಸದ್ದು ಮಾಡಿದೆ. ಇಂಥ ಸಂದಿಗ್ಧ ಗಳಿಗೆಯಲ್ಲೂ ದದ್ದಲ್ ಸಾಹೇಬರ ರಾಜೀನಾಮೆಗೆ ಮುಖ್ಯಮಂತ್ರಿ ಸೂಚನೆ ನೀಡದೇ ಇರುವುದು ಹಲವು ಗುಸುಗುಸು ಪಿಸುಪಿಸು ಚರ್ಚೆಗೆ ಗ್ರಾಸ ತಂದಿಟ್ಟಿದೆ. ವಾಲ್ಮೀಕಿ ನಿಗಮದ ಕೋಟ್ಯಂತರ ರೂಪಾಯಿ ಹಗರಣದ ಸುದ್ದಿ ತಾರಕಕ್ಕೆ ತಲುಪಿದಾಗ ಎಸ್ಐಟಿ ಜೊತೆಗೆ ಇಡಿ ಕೂಡ ಮಧ್ಯ ಪ್ರವೇಶ ಮಾಡಿ ವಿಚಾರಣೆ ನಡೆಸುತ್ತಿದೆ. ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರನ್ನ ನೋಟಿಸ್ ನೀಡಿ ಕರೆಸಿಕೊಂಡು ಸುದೀರ್ಘವಾದ ವಿಚಾರಣೆ ನಡೆಸಿತ್ತು ಇಡಿ. ಆ ಬಳಿಕ ಅವರಿಬ್ಬರನ್ನ ಬಿಟ್ಟು ಕಳಿಸಿತ್ತು. ಆದರೆ ಮರುದಿನ ಬೆಳಂಬೆಳಗ್ಗೆ ಇದ್ದಕ್ಕಿದ್ದಂತೆ ನಾಗೇಂದ್ರ ಅವರನ್ನ ಯು ಆರ್ ಅಂಡರ್ ಅರೆಸ್ಟ್ ಅಂತೇಳಿ ಹಿಡ್ಕೊಂಡೋಯ್ತು. ಅದಾದ್ಮೇಲೆ ಕಳೆದ ವಾರ ದದ್ದಲ್ ಸಾಹೇಬರ ಹುಡುಕಾಟ ನಡೆಸಿತ್ತು. ದದ್ದಲ್ ತಮ್ಮ ಯಲಹಂಕದ ಮನೆಯಾಗ್ಲಿ, ಶಾಸಕ ಭವನವಾಗಲಿ ಅಥವಾ ಕಚೇರಿಯಲ್ಲಾಗ್ಲಿ ಇಡಿ ಅಧಿಕಾರಿಗಳಿಗೆ ಸಿಗಲೇ ಇಲ್ಲ. ಆಮೇಲೆ ನೋಡಿದರೆ ಸಾಹೇಬರು ಅಂದ್ರೆ ಬಸನಗೌಡ ದದ್ದಲ್ ಅವರು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ ಎಸ್ಐಟಿ ಕಚೇರಿಯಲ್ಲೇ ಜೆಂಡಾ ಅವರಿದ್ರು. ಇಲ್ಲಿ ವಿಚಾರಣೆ ವೇಳೆ ತನ್ನನ್ನ ಬಂಧಿಸಿ ಬಿಡುವಂತೆ ಎಸ್ಐಟಿ ಅಧಿಕಾರಿಗಳಿಗೆ ದದ್ದಲ್ ಪರಿಪರಿ ಕೇಳಿಕೊಂಡ್ರಂತೆ. ಈ ಅಂಗಲಾಚಿ ಕೇಳಿಕೊಳ್ಳುವ ವಿಚಾರದ ಹಿಂದಿನ ದುರುದ್ದೇಶದ ಕಾರಣ ಏನಿತ್ತು ಅಂದ್ರೆ, ಎಸ್ಐಟಿ ತನ್ನನ್ನ ಬಂಧಿಸಬೇಕು ಅಂತ ಮೊರೆ ಇಟ್ಟಿದ್ದು ಯಾತಕ್ಕೆ ಅಂದ್ರೆ, ಅಕಸ್ಮಾತ್ ಇಡಿ ಅಧಿಕಾರಿಗಳು ಬೇಡಿ ಹಾಕಿ ಹಿಡ್ಕೊಂಡು ಹೋದ್ರೆ ಅವರು ಮುಂದಿಡುವ ಪರಿಪರಿ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ತಿಂಗಳಗಟ್ಟಲೆ ಕಿರಿಕಿರಿ ಅನುಭವಿಸುವುದು, ಪತಂಗದಂತೆ ಪೇಚಿಗೆ ಸಿಕ್ಕಿ ಹಾಕಿಕೊಳ್ಳುವುದು ತನಗೆ ಬೇಡ ಅನ್ನೋದು ದದ್ದಲ್ ಸಾಹೇಬರ ದುರಾಲೋಚನೆ ಇರಲಿ. ಇದೇ ಸಂದರ್ಭದಲ್ಲಿ ದದ್ದಲರು ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೆ ಒಳಗಾದಾಗ ಅದೇ ಪರಿಸರದಲ್ಲೇ ಇಡಿ ಅಧಿಕಾರಿಗಳ ಕಾರು ಗಿರಕೆ ಹೊಡೆಯುತ್ತಾ ದದ್ದಲ್ಗಾಗಿ ಕಾಯ್ತಾ ಇತ್ತು. ಅಷ್ಟು ಹೊತ್ತಿಗೆ ಪ್ರಕೃತಿಯಾಟ ಶುರು ಇಟ್ಕೊಂಡಿತ್ತು. ಬೆಂಗಳೂರಲ್ಲಿ ರಪರಪನೆ ಮಳೆ ಆರಂಭವಾಯಿತು. ಇಡಿ ಅಧಿಕಾರಿಗಳ ಕಾರು ಒಂದಷ್ಟು ಮರೆಯಲ್ಲಿ ಸರಿದು ನಿಂತಿತ್ತು. ಸಮಯ ಸಾಧಕನಂತೆ ಅದಕ್ಕಾಗಿ ಕಾದು ಕುಳಿತಂತೆ ತೋರಿದ ದದ್ದಲ್ ಎಸ್ಐಟಿ ಕಚೇರಿಯಿಂದ ಹೊರಬಂದು ಮಿಂಚಿನಂತೆ ಕಾರು ಹತ್ತಿ ಮನೆ ಕಡೆ ಹೋಗಿಬಿಟ್ಟಿದ್ರು. ಮರುದಿನ ನೋಡಿದ್ರೆ ರಾಯಚೂರಿನಲ್ಲಿ ಪ್ರತ್ಯಕ್ಷರ ಈ ಪ್ರಭೂತಿ. ಅಲ್ಲಿಗೆ ಹೋಗಿ ಅಂದ್ರೆ ರಾಯಚೂರಿಗೆ ಹೋಗಿ ಬಂಧಿಸಲು ಹೋದ್ರೆ ಒಂದಿಷ್ಟು ಹೆಚ್ಚುವರಿ ಕಾನೂನು ಪರಿಮಿತಿಗಳು ಅಡ್ಡ ಬರುತ್ತೆ. ಅವನ್ನೆಲ್ಲ ಪೂರ್ಣಗೊಳಿಸುವ ಹೊತ್ತಿಗೆ ಸಮಯ ಹಿಡಿಯುತ್ತೆ ಅಂತ ಹೇಳಿ ಇಡಿ ಈ ಬಸನಗೌಡ ದದ್ದಲ್ ಬೆಂಗಳೂರಿಗೆ ಬಂದಾದ್ಮೇಲೆ ನೋಡೋಣ ಅಂತ ಸುಮ್ಮನೆ ಆಗಿರಬಹುದು ಫಾರ್ ಟೈಮ್ ಬೀಯಿಂಗ್ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಬೆಂಗಳೂರಿನಲ್ಲಿ ದದ್ದಲ್ ಅವರಿಗೆ ಬಲೆ ಬೀಸಿ ಕುಳಿತಿರುವ ಇಡಿ ಅಧಿಕಾರಿಗಳ ಕಣ್ ತಪ್ಪಿಸಿ ಬೆಂಗಳೂರಿಗೆ ಬಂದವರೇ ಸೋಮವಾರ ದದ್ದಲ್ ವಿಧಾನಸಭೆ ಮೆಟ್ಟಿಲಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಸುದ್ದಿಜಾಲದ ಕಣ್ತಪ್ಪಿಸಿ ಸದನದ ಒಳಗೆ ಹೋಗಲು ಸಾಧ್ಯವಾಗದ ದದ್ದಲ್ ಕಟಾಕಟ್ ಮೀಡಿಯಾ ಕ್ಯಾಮೆರಾ ಕಣ್ಣುಗಳಲ್ಲಿ ಸೆರೆಯಾದರು. ಆಗ ಅವರ ಬಾಯಿಂದ ಹೊರ ಬಂದದ್ದು ಇಷ್ಟೇ: ತಾನು ಯಾರಿಂದಲೂ ದೂರ ಉಳಿದಿಲ್ಲ, ತಪ್ಪಿಸಿಕೊಳ್ತಿಲ್ಲ, ತನಗೆ ಯಾರಿಂದಲೂ ನೋಟಿಸ್ ಬಂದಿಲ್ಲವಂತೆ. ವಿಧಾನಮಂಡಲ ಅಧಿವೇಶನ ನಡೆಯುವ ದಿನಗಳಲ್ಲಿ ಎಂಎಲ್ಸಿ ಹಾಗೂ ಎಂಎಲ್ಎಗಳನ್ನ ಕೆಳಮನೆಯ ಸಭಾಧ್ಯಕ್ಷರು ಅಥವಾ ಮೇಲ್ಮನೆಯ ಸಭಾಪತಿಗಳ ಪೂರ್ವಾನುಮತಿ ಇಲ್ಲದೆ ಬಂಧನಕ್ಕೆ ಒಳಪಡಿಸುವಂತಿಲ್ಲ ಎಂದು ಥಿಂಕ್ ಟ್ಯಾಂಕ್ಗಳು ಆಲೋಚಿಸಿದರೆ ರಾಜಕಾರಣಿಗಳು ಅದನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡು ಬಚಾವಾಗಲು ಮುಂದಾಗ್ತಿದ್ದಾರೆ ಅನಿಸುತ್ತೆ. ಈಗ ಅಧಿವೇಶನ ಶುರುವಾಗಿದೆ. ಕನಿಷ್ಠ 10 ದಿನಗಳ ಕಾಲ ಸದನ ನಡೆಯುತ್ತೆ. 10 ದಿನಗಳಾದರೂ ಬಚಾವಾದರೆ ಆಯ್ತು ಅಂತ ದದ್ದಲ್ ಓಡೋಡಿ ಬಂದು ವಿಧಾನಸಭೆಯ ಸದನದಲ್ಲಿ ಹೊಕ್ಕಿಕೊಂಡ್ರು ಅಂತ ಹೇಳಲಾಗ್ತಿದೆ. ಆದರೆ ಇದರ ಕುರಿತು ಸಮಗ್ರವಾಗಿ ಆಲೋಚಿಸುವುದಾದ್ರೆ ಸಂವಿಧಾನದಲ್ಲಿ ಹೀಗಂತ ಲೀಗಲ್ ರೂಲ್ ಉಂಟಾ? ಇದ್ದದ್ದೇ ಆದರೆ ಶಾಸಕರನ್ನ ಬಂಧಿಸುವ ಏಜೆನ್ಸಿಗಳು ಉಭಯ ಸದನಗಳ ಸಭಾಧ್ಯಕ್ಷ ಅಥವಾ ಸಭಾಪತಿಗಳ ಪೂರ್ವಾನುಮತಿ ಪಡೆದೇ ಬಂಧಿಸಬೇಕು ಅಂತ ನಿಯಮ ಹೇಳುತ್ತಾ ಅಂತ ಯೋಚಿಸಿದರೆ ಅದು ಹಾಗೇ ಇಲ್ಲ. ನೋ, ಇಟ್ಸ್ ನೋ ಲೈಕ್ ದಟ್. ಸಂವಿಧಾನದ ನಿಯಮ ಇಷ್ಟು ಹೇಳುತ್ತೆ. ಅದೇನೆಂದ್ರೆ, ಅಧಿವೇಶನ ನಡೆಯುವ ದಿನಗಳಲ್ಲಿ ಶಾಸಕರನ್ನ ಬಂಧಿಸುವ ಪ್ರಮೇಯ ಎದುರಾದರೆ ಅಂತ ಸಂದರ್ಭದಲ್ಲಿ ಶಾಸಕರ ಭವನ ಮತ್ತು ವಿಧಾನಮಂಡಲದ ಪಡಸಾಲೆಯಲ್ಲಿ ಆರೋಪಿಗಳನ್ನ ಬಂಧಿಸುವಂತಿಲ್ಲ. ಅದರ ಹೊರತಾಗಿ ಬೇರೆ ಸ್ಥಳಗಳಲ್ಲಿ ಆರೋಪಿತರನ್ನ ಬಂಧಿಸಲು ಯಾವುದೇ ಪರಿಮಿತಿಗಳು ಇಲ್ಲ. ಸಭಾಪತಿ ಅಥವಾ ಸಭಾಧ್ಯಕ್ಷರ ಗೌರವಕ್ಕೆ ಸೂಚಕವಾಗಿ ಆರೋಪಿತ ಶಾಸಕರನ್ನ ಬಂಧಿಸುವಾಗ ಅಂತ ಏಜೆನ್ಸಿ ಲಿಖಿತ ಮಾಹಿತಿ ನೀಡಬೇಕಾಗುತ್ತದೆ ಎಂದು ಕಾನೂನು ತಜ್ಞರು ಹೇಳುತ್ತಾರೆ. ಬಂಧಿಸಲು ಬರುವಾಗ ಇಂಥ ಸಂದರ್ಭದಲ್ಲಿ ಏಜೆನ್ಸಿಗಳಿಗೆ ಇದೊಂದು ಪ್ರೊಸೀಜರ್ ಆಡ್ ಆನ್ ಆಗುತ್ತದೆ ಅಷ್ಟೇ. ಹಾಗೆ ಎಸ್ಒ ವಾಲ್ಮೀಕಿ ನಿಗಮದ ಹಗರಣ ಅಥವಾ ಮೂಢ ಹಗರಣ ಯಾವುದೇ ಆಗಿರಬಹುದು, ಶಾಸನ ಸಭೆಗಳ ಅಧ್ಯಕ್ಷರು ಶಾಮೀಲಾಗುತ್ತಿದ್ದಾರೆ ಅನ್ನುವುದನ್ನು ಖಚಿತಪಡಿಸಿಕೊಂಡು ಇಡಿ ಅಧಿಕಾರಿಗಳು ಬಂಧಿಸಲು ಮುಂದಾದರೆ ಅವರು ಚಾಚು ತಪ್ಪದೆ ಈ ನಿಯಮವನ್ನ ಪಾಲಿಸುತ್ತಾರೆ ಬಿಡಿ. ವಾಲ್ಮೀಕಿ ಹಗರಣದಲ್ಲಿ ಮುಂದೇನೆ ಬಂದಿರುವ ಆರೋಪಿಗಳಲ್ಲಿ ಬಸನಗೌಡ ದದ್ದಲ್ ಇರುವುದು ಖಚಿತವಾದರೆ ಅವರು ಸ್ಪೀಕರ್ ಬೆನ್ನ ಹಿಂದೆ ಕುಳಿತರೂ ಅವರನ್ನ ಸ್ಪೀಕರ್ ಬಚಾವ್ ಮಾಡಲು ಆಗುವುದಿಲ್ಲ.
ಇಂಥ ಏಜೆನ್ಸಿಗಳು ಸ್ಪೀಕರ್ ಸಾಹೇಬರಿಗೆ ಬಂಧಿಸುವ ವಿಚಾರದ ಮಾಹಿತಿ ನೀಡು ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಆರೋಪಿತ ಶಾಸಕರ ಬಂಧನದ ಕುರಿತು ಒಂದಿಷ್ಟು ಸಂವಿಧಾನ ಹಾಗೂ ಕಾನೂನಿನ ಪರಿಚಯ ನಿಮ್ಮ ತನಕ ತಂದಿಟ್ಟಿದ್ದೇವೆ. ಮಾಹಿತಿ ನಿಮಗೆ ಇಷ್ಟವಾದರೆ ಕಾಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.